ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಜ್ ಧಾರ್ಮಿಕ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಎಲ್ಲನೂ ಅಂದುಕೊಂಡಂತೆ ಆಗಿಲ್ಲ, ಆಗ್ಯದ. ಹಿಂಗಂದ್ರೆ ಏನದು ಆಗ್ಯದ ಆಗಿಲ್ಲ ಅಂದ್ರೆ, ಕೇರಳದಲ್ಲಿ ಏನು ಬದಲಾವಣೆ ಆಗಿಲ್ಲ. 2 NDA ಸೆಟ್ ಬಂದಿದ್ದಾವೆ, ಅದು ಊಹಿಸಿದಂತೆ ಆಗ್ಯದ. ಅದೇ ಕಾರಣಕ್ಕೆ UDF ಆಡಳಿತಕ್ಕೆ ಬಂದದ, LDF ಬದಿಗೆ ಸರದ. ಕರ್ನಾಟಕದಲ್ಲೂ ಸಿದ್ದರಾಮಯ್ಯರ 2 ಕ್ಷೇತ್ರಗಳು, 2 ಗೆದ್ದ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರು ದಾವಣಗೆರೆ ವಹಿಸ್ಕೊಂಡಿದ್ರು, ಸಿದ್ದರಾಮಯ್ಯನವರು ಬಾಗಲಕೋಟೆ ವಹಿಸ್ಕೊಂಡಿದ್ರು. ಇಬ್ಬರಿಗೂ ಸಮಕುಸ್ತಿ ಆಗ್ಯದ. ಮುಂದಿನ ನೋಡೋರು ಮುಖ್ಯಮಂತ್ರಿ ಸಭೆಗೆ ಏನಾಗ್ತದೆ ಅಂತೇಳಿ. ಆದ್ರೆ ಇಲ್ಲಿ ಅಂದುಕೊಂಡಂಗೆ ಆಗ್ಯದ. ಇನ್ನು ತಮಿಳುನಾಡು ಇಲ್ಲಿ ಅಂದುಕೊಂಡಂಗೆ ಆಗಿಲ್ಲ. ಯಾಕೆಂದ್ರೆ ಒಮ್ಮೆಲೆ ಧುತ್ ಅಂತೇಳಿ ವಿಷಯ ಬಂದು ಕೂತ್ಬಿಟ್ಟಿದ್ದಾರೆ ಮೇಲೆ. ಅಲ್ಲಿ ನಟ ದಳಪತಿ ಜನಮನವನ್ನು ಗೆದ್ದ, ಅದರಲ್ಲೂ ಯುವಕ ಮತ್ತು ಮಹಿಳೆಯರ ಮನವನ್ನು ಗೆದ್ದಂಥ ಈ ವಿಜಯ ಪತಾಗಿ ಹಾರಿಸಿದಾರೆ. ಆದರೂ ಅಧಿಕಾರ ಸಿಗ್ತದನ? ಯಾಕಂದ್ರೆ 118 ಬೇಕಾಗಿತ್ತು, 109 10 ಬಂದಿದ್ದಾರೆ, ಇನ್ನೂ 8 ಬೇಕು. ಸಪೋಸ್ ಇಬ್ಬರು ಬದ್ಧ ಬೇರೆಗಳು, DMK ಅಣ್ಣಾ DMK ಎರಡೂ ಒಂದಾದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ಅಂದುಕೊಂಡಂಗೆ ಆಗದೆ ಹೋದರೂ ಅಡ್ಡಿಲ್ಲ, ತಮಿಳುನಾಡಲ್ಲಿ ಒಂದು ಬದಲಾವಣೆ ಗಾಳಿ ಬಯಸಿದೆ ಅಂತ ಹೇಳುವಂಥದ್ದು. ಇನ್ನು ಆಸಾಂ ಊಹಿಸಿದಂತಿತ್ತು, ಗೆದ್ದರು. ಹೇಮಂತ್ ಬಿಸ್ವಾ ಅಧಿಕಾರ ಹಿಡ್ಕೊಂಡ್ರು, ಅಲ್ಲಿ ಅಂದುಕೊಂಡಂಗೆ ಆಯಿತು. ಅದರ ಅತಿ ದೊಡ್ಡ ಸ್ಟೇಟ್, ಅದರಲ್ಲೂ ಮುಖ್ಯವಾಗಿ ಈ ದೇಶದ ಮೋದಿಯವರ ಕಣ್ಣಲ್ಲಿ ಸದಾ ಚುಚ್ಚುತ್ತಿದ್ದಂಥ, ಶಾರ್ ಅವರ ಕಣ್ಣಲ್ಲಿ ಸದಾ ಚುಚ್ಚುತ್ತಿದ್ದಂಥ ಮಮತಾ ಬ್ಯಾನರ್ಜಿಗೆ ಸೋಲಾಗ್ಯದ. ಇನ್ನು ಮುಂದೇನು ನೋಡಬೇಕು. ಇದು ಒಂದು ಎಕ್ಸ್ಟ್ರೀಮ್ ಬದಲಾವಣೆ. ಜನ ಬಯಸಿದ್ರು, NDA ಅಥವಾ ಮೋದಿಯವರು ಆ ರೀತಿ ಮಾಡಿದ್ರು, ಇವತ್ತು ಜನ ಅದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಜನತಂತ್ರದಲ್ಲಿ ಜನನ ಫೈನಲ್. ಹೀಗಾಗಿ ಮಮತಾ ಅವರು ಇವತ್ತು ವಿರೋಧ ಪಕ್ಷದ ನಾಯಕಿ ಕೆಲಸ ಕೊಟ್ಟಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೋಡೋಣ ಮುಂದಿನ ಏನಾಗ್ಬೋದು ಅಂತೇಳಿ. ನಾಳಿಂದ ಮುಂದಿನ ಚರ್ಚೆ. ಯಾಕಪ್ಪ ಅಂತಂದರೆ ಇನ್ನೂ ಭಾಳಷ್ಟು ಮಾತಾಡೋದು ನಿಮ್ಮೊಂದಿಗೆ. ಈಗ ನಾವು ಬೆಳಗಿನಿಂದ ಇವೆಲ್ಲ ಮಾತಾಡಿದ್ದೀವಿ, ಆದರೆ ಹೆಚ್ಚಿಗೆ ಕೇರಳ ಬಗ್ಗೆ ಮಾತಾಡಿಲ್ಲ, ಕಾಂಗ್ರೆಸ್ನ ಬಗ್ಗೆ ಹೆಚ್ಚಿಗೆ ಮಾತಾಡಿಲ್ಲ. ಕಾಂಗ್ರೆಸ್ಗೆ ಭಾಳ ಆಸೆ ಇತ್ತು, ಆಸಾಮ್ ನಾವು ಗೆಲ್ತೀವಿ ಅಂತೇಳಿ. ಆಗಲಿಲ್ಲ. ಆದರೂ ಅಡ್ಡಿ ಇಲ್ಲ, ಕರ್ನಾಟಕದಲ್ಲಿ 2 ಸೀಟ್ ಉಳಿಸ್ಕೊಂಡದಾಗ ಅದಕ್ಕೆ ಕಾರಣ ಅಧಿಕಾರದಲ್ಲಿ ಕಾಂಗ್ರೆಸ್ ಅದ ಅಂತ ಹೇಳ್ಬೋದು ನಾವು. ಅದಕ್ಕೆ ಬೇಕಾದಂಥ ದುಡ್ಡು ಖರ್ಚು ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ ವಿರೋಧಿಗಳು ಆರೋಪ ಮಾಡ್ತಾ ಇರ್ತಾರೆ. ಇದೆಲ್ಲ ಕಡೆ ನಡೆಯುವಂಥದ್ದನ್ನು ವಿಶೇಷವಾಗಿ ಅಧಿಕಾರದಲ್ಲಿದ್ದಂಥವ್ರು ಇಂಥ ಉಪಚುನಾವಣೆಯಲ್ಲಿ ಗೆಲ್ಲೋದು ಸಾಮಾನ್ಯ. ಹೀಗಾಗಿ ಇವತ್ತು ಕರ್ನಾಟಕದ ಗೆಲುವಂಥ ಗೆಲುವಲ್ಲ ಕಾಂಗ್ರೆಸ್ಸಿಗೆ. ಆದರೆ ಇನ್ನೊಂದು ಸ್ಟೇಟ್ ಕೈಗೆ ಬಂದದ, ಅದು ಕೇರಳ. ಇವತ್ತು ಕೇರಳ ಅದರಲ್ಲಿ ವಿಜಯನ್ ಪಿನರಾಯಿರವರು ವಿಶೇಷವಾಗಿ ಗೆಲ್ಲಬೇಕಾಗಿತ್ತು. ಆದರೆ ಅಲ್ಲಿ NT ಇನ್ಕಂಬನ್ಸಿ ಅಂತ ಹೇಳ್ತೀವಿ, ಎಲ್ಲೂ ಏನೋ ಫೇಲ್ಯೂರ್ ಆಗ್ಯದ. ಮೋಸ್ಟ್ಲಿ ಇಲ್ಲಿ SIR ಇನ್ನೂ ಆಗಿಲ್ಲ, ಪ್ರಭಾವ ಆಗಲಿಲ್ಲ. ಆಗಿದ್ದು ಸಹಿತ ನಮಗಾಗಿದೆ. ಯಾಕಂದರೆ SIR ಪ್ರಭಾವ ಆಗಿದ್ದು ಇಲ್ಲೂ ಆಗಬೇಕಾಗಿತ್ತಲ್ಲ, BJP ಗೆಲ್ಲಬೇಕಾಗಿತ್ತಲ್ಲ ಅಂತ ನಾವು ಊಹಿಸ್ಬೋದಾಗಿದೆ. ಹಾಗಾದರೆ SIR ಪ್ರಯೋಗ ಆಗಿಲ್ಲ ವೆಸ್ಟ್ ಬೆಂಗಾಲ್ದಲ್ಲಂತೂ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನೆಕ್ ಟು ನೆಕ್ ಕಾಂಪಿಟೇಷನ್ ಇತ್ತು. 90 ಲಕ್ಷ, 1 ಅಲ್ಲ 2 ಅಲ್ಲ 3 ಅಲ್ಲ 4 90 ಲಕ್ಷ ಮತದಾರರ ಪಟ್ಟಿಯಿಂದ ಗಾಯವಾಗಿದ್ದಾರೆ. ಅದರಲ್ಲೂ 27 ಲಕ್ಷ ಕಳೆದ ಚುನಾವಣೆಯಲ್ಲಿ ಮತದ ಹಾಕಿದಂಥವ್ರಿಗೆ ಮತದಾನ ಇಲ್ಲ. ಇವೆಲ್ಲ ನಾವು ಗಮನಿಸಬೇಕಾಗತ್ತೆ. ಅದೇನೋ ಇಲ್ಲಿ ಚರ್ಚೆ ನಂತರ. ಬಟ್ ಈಗ ಒಂದು ಸಮಾಧಾನಕರ ಬಹುಮಾನ ಕಾಂಗ್ರೆಸ್ಸಿಗೆ ಬಂದದ, ಅದು ಕೇರಳ ಸಿಕ್ಕದ. ಕರ್ನಾಟಕದಲ್ಲಿ ಅದರ ಗೌರ್ಮೆಂಟ್ ಅದ. ಅದ್ರ ಜೊತೆಗೆ ತೆಲಂಗಾಣ 3 ಆಯಿತು, ಮೇಲೆ ಅದು ಹಿಮಾಚಲ ಪ್ರದೇಶ 4. ಏನೂ ಇಲ್ಲ ಅನ್ನುವಾಗ ಏನೋ ಒಂದದ ಅನ್ನುವಂಥದ್ದು. ಹೀಗಾಗಿ ಕೇರಳದಲ್ಲಿ ಕಾಂಗ್ರೆಸ್ ಲೀಡಿಂಗ್ ಇರುವಂಥ UDFದ ಆಡಳಿತ ಬಂದಿದ್ದು ಕಾಂಗ್ರೆಸ್ ಬಂದಿದ್ದು ಜೀವದಾನ ಸಿಕ್ಕಂಗಾಗಿದೆ.
ಯಾಕಂತಂದ್ರೆ ಇವತ್ತು ಮಮತಾ ಅವ್ರದ್ದು ಹೋಯಿತು ವೆಸ್ಟ್ ಬೆಂಗಾಲ್, ಇನ್ನು ಮರಳಿ ಅವ್ರು ಪಡಿಬೇಕಾದ್ರೆ ಮತ್ತೆ 5 ವರ್ಷ ವೇಟ್ ಮಾಡಬೇಕು, ಹೋರಾಟ ಮಾಡಬೇಕು. ಅಷ್ಟು ಸುಲಭದ ಕೆಲಸ ಅಲ್ಲ. ಕಾರಣ ಅಂದ್ರೆ ಮಮತಾ ಅವ್ರ ನಂತರ ಅಲ್ಲಿ ಯಾರು ಅನ್ನೋದಕ್ಕೆ ಉತ್ತರ ಇಲ್ಲ. ಇದ್ದರೂ ಸಹಿತ ಅಭಿಷೇಕ್ ಬ್ಯಾನರ್ಜಿ ಆ ಮಟ್ಟದ ಆ ಎತ್ತರದ ನಾಯಕ ಅಂತ ಹೇಳಿಕ್ಕೆ ಆಗೋದಿಲ್ಲ. ಅದೇನೂ ಇರಲಿ, ಅದು ಮುಂದಿನ ದಿನದಲ್ಲೇ ಮತ್ತೆ ಚರ್ಚೆ ಆಗುವಂಥದ್ದು. ಈ ಕಾಂಗ್ರೆಸ್ನ ಬಗ್ಗೆ ಚರ್ಚೆ ಏನಪ್ಪ ಅಂದ್ರೆ, ಕಾಂಗ್ರೆಸ್ಸಿಗೆ ಮಾಡಬೇಕಾಗಿದ್ದೇನೆ. ಈಗಾಗಲೇ ಕಾಂಗ್ರೆಸ್ಗೆ ಒಬ್ಬ ಉತ್ತಮವಾದ ನಾಯಕರು ಸಿಕ್ಕಿದ್ದಾರೆ, 2 ಮಾತಿಲ್ಲ ಅದರಲ್ಲಿ. ಅದು ರಾಹುಲ್ ಗಾಂಧಿ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇವತ್ತೊಂದು ಟೀಕಾ ಮಾಡೋರು ಇದ್ದಾರಾ? ಇರಬೇಕು. ಪ್ರಜಾಪ್ರಭುತ್ವದಲ್ಲಿ ಟೀಕಾಕಾರಿದ್ದಷ್ಟು ಮನುಷ್ಯ ಹೆಚ್ಚಿರ್ತಾನೆ, ಅದು ಸತ್ಯನ. ಆ ಹಿನ್ನೆಲೆಯಲ್ಲೇ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಎಷ್ಟು ಟೀಕಾ ಮಾಡಿದರು. ಇರುವ ನಾಯಕರಲ್ಲೇ ಸೈಮ್ ಇದ್ದಂಥವ್ರು ಇವತ್ತು ನೋಡ್ರಿ, ವೆಸ್ಟ್ ಬೆಂಗಾಲ್ದಲ್ಲೇ ರಾಹುಲ್ ಗಾಂಧಿ ಅವ್ರ ವಿಶ್ವಾಸ ತೆಗೆದುಕೊಂಡ, ಕಮ್ಯುನಿಸ್ಟ್ ವಿಶ್ವಾಸ ತೆಗೆದುಕೊಂಡ, ಅನೇಕ ಅವ್ರ ವಿರೋಧಿಗಳಿದ್ರಲ್ಲ ವಿಶ್ವಾಸ ತೆಗೆದುಕೊಂಡ, ಅವ್ರಿಗೂ ಒಂದಿಷ್ಟು ಜಾಗಗಳನ್ನ ಬಿಟ್ಟು ಕೊಟ್ಟಿದ್ರೆ ಮಮತಾ ಬ್ಯಾನರ್ಜಿಗೆ ಈ ಸ್ಥಿತಿ ಬರ್ತಿತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಮಮತಾ ಬ್ಯಾನರ್ಜಿಯವರಿಗಂತೂ ತಮ್ಮ ಮೇಲೆ ತಮಗೆ ಅತಿಯಾದ ಆತ್ಮವಿಶ್ವಾಸ, ಕೆಲವು ಅತಿ ಆತ್ಮವಿಶ್ವಾಸವೂ ನಮ್ಮ ನಾಶಕ್ಕೆ ಕಾರಣ ಆಗ್ತಿರ್ತದೆ ಅನ್ನೋದು ಅಷ್ಟು ಸತ್ಯದ. ಆದರೆ ಈಗ ಆಗ್ಯದ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಘಟಿಸಿ ಹೋಗ್ಯದ. ಇನ್ನು ಮುಂಬರುವ ದಿನಗಳಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ? ಈಗ ಈ ರಾಷ್ಟ್ರದಲ್ಲಿ, ಇಡೀ ರಾಷ್ಟ್ರದಲ್ಲಿ ನಾವು ಗಮನ ಹರಿಸಿದಾಗ ನಮ್ಮ ಮುಂದೆ ಸಿಗುವಂಥ ಮುಖ್ಯ ನಾಯಕರು 3-4 ಜನ. ಮೋದಿ ಅವ್ರ ವಿರೋಧವಾಗಿ ನಿಲ್ಲುವಂಥವ್ರು. ಮೋದಿ ಮತ್ತು ಶಾರ್ ಅವರ ಜಂಟಿ ಏನಿದೆ ಕಾಂಬಿನೇಷನ್, ಜೊತೆಗೆ RSSದ ಬೆಂಬಲ ಎಲ್ಲದಕ್ಕೂ ಇವತ್ತು ಅವರನ್ನು ಗೆಲುವಿನ ಧ್ವನಿಗಳನ್ನಾಗಿ ಮಾಡಿಬಿಟ್ಟಾರ. ಮತ್ತು ಅದರಲ್ಲೂ ಇವತ್ತು ಕೇಂದ್ರ ಸರ್ಕಾರ ಕೈಲಿ ಸಿಕ್ಕಿದ್ರಿಂದ, ಜೊತೆಗೆ NDA ಇನ್ನಿತರ ಪಕ್ಷಗಳು, ದೋಸ್ತಿ ಪಕ್ಷಗಳು ಏನು ಕೇಳೋದ್ರಿಂದಾಗಿ BJP ನಿಧಾನಕ್ಕೆ ರಾಷ್ಟ್ರದ ಮೇಲೆ ತನ್ನ ಹಿಡಿತನ್ನು ಸಾಧಿಸ್ಲಿಕ್ಕತ್ತದ. 2029ರಲ್ಲಿ ಇದೇ ರೀತಿ ಮುಂದುವರೆದ್ರೆ 400 ಪಾರ್ ಅನ್ನುವಂಥ ಒಂದು ಏನು ಗುರಿ ಇಟ್ಟಿದ್ರು ಮೋದಿ ಮತ್ತು ಶಾರ್ ಅವರು, ಅದು ಯಶಸ್ವಿ ಆಗಬಹುದು ಅನ್ನೋದಕ್ಕೆ ಇವತ್ತು ವೆಸ್ಟ್ ಬೆಂಗಾಲ್ದಲ್ಲಿಯ ಅವರ ಗೆಲುವು ಸಾಕ್ಷಿ. ಆ ಗೆಲುವಿನಿಂದಾಗಿ ಇವತ್ತು ಮತ್ತಷ್ಟು ಗಟ್ಟಿಗೊಂಡಿರುವಂಥ BJP ಪ್ಲಸ್ RSS ಮತ್ತಷ್ಟು ಇನ್ನಷ್ಟು ಅಧಿಕಾರವನ್ನು 2029ರಲ್ಲೇ ಗಳಿಸಿಕೊಂಡ ಪೂರ್ಣ ಪ್ರಮಾಣದಲ್ಲಿ ತಮ್ಮದೇ ಸಾಮ್ರಾಜ್ಯವನ್ನು ಕಟ್ಕೊಂಡು ಹೋಗೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ ಇದೆ. ಆದರೂ ಅಲ್ಲಷ್ಟೇ ಒಂದಿಷ್ಟು ಆಶಾಕಿರಣಗಳಿದ್ದಾವೆ. ಅದಕ್ಕೆ ಇವತ್ತು ಕಾಂಗ್ರೆಸ್ ಕೇರಳದಲ್ಲಿ ಗೆದ್ದಿದ್ದಾಗಿರ್ಬೋದು, ಇವತ್ತು ಕಮ್ಯುನಿಸ್ಟ್ರಲ್ಲಿ ಸೋತಿರ್ಬೋದು, ಹಿಂದಿನ ನಾಳೆ ಮಾತು ಅವರು ಬರುವಂಥದ್ದಾಗಿರ್ಬೋದು, ಕೇರಳದಲ್ಲಿ BJP ಬೆಳೆದೇ ಹೋಗಿದ್ದಾಗಿರ್ಬೋದು, ತಮಿಳುನಾಡಿನಲ್ಲಿ ಇವತ್ತು ಸೋತಿರ್ಬೋದು ಅಣ್ಣಾ ADMK ಮತ್ತು ದ್ರವಿಡ ಮುನ್ನೇತ್ರ ಕಜಗಂ DMK ಸೋತಿರ್ಬೋದು. ಆದರೆ TVK ಪೂರ್ವದಲ್ಲಿ ತನ್ನ ಸ್ವಂತ ಬಲದ ಮೇಲೆ ಅಧಿಕಾರ ನಡೆಸುವಂಥ ಸ್ಥಿತಿಯೊಳಗೆ ಅವ್ರು ಬರಲಾರದು ಹೋಗಿದ್ದರಿಂದಾಗೆ ಅಲ್ಲೇ ವೈಚಾರಿಕವಾದ ಇನ್ನೂ ಉಳ್ಕೊಂಡು ಹೋಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಅದು ವೆಸ್ಟ್ ಬೆಂಗಾಲ್ ಮಾತ್ರ ಅದು ಇವತ್ತು ಈ ಹಿಂದೂಕರಣ ಆಗಿದ್ದು ಒಂದಿಷ್ಟು ಗಾಬರಿಗೊಳ್ಳುವಂಥ ವಿಷಯ ಆಗ್ಯದ. ಯಾಕಂತಂದ್ರೆ ವೈಚಾರಿಕತೆಗೆ ಪ್ರಸಿದ್ಧ ಆದಂಥ ವೆಸ್ಟ್ ಬೆಂಗಾಲ್ ಇವತ್ತು ಧರ್ಮದ ನೆಲೆಗಟ್ಟಿನಲ್ಲಿ ರಾಜಕೀಯ ನಡೆಯುವುದನ್ನು ನೋಡಿದಾಗ ಸಹಜವಾಗಿ ಈ ದೇಶದ ಉತ್ತರ ಮತ್ತು ಪೂರ್ವ ಭಾಗದ ಎಲ್ಲ ಪ್ರದೇಶಗಳು ಈ ಕೋಮು ನೆಲೆಗಟ್ಟಿನಲ್ಲಿ ಈ ದೇಶ ಕಟ್ಟುವಂಥದ್ದಾಗ್ತದೋ ಅನ್ನುವಂಥ ಭಯನೂ ಕಾಡ್ತಾ ಇರ್ತದೆ. ಅದೇನೋ ಆಗಲಿ, ಜನರ ಅಭಿಪ್ರಾಯ, ಜನರ ಮಾತಿಗೆ ಪ್ರಜಾಪ್ರಭುತ್ವದಲ್ಲೇ ಬೆಲೆ ಇದೆ, ಅದೇ ನೆಲೆ. ಆ ದಿಶೆಯಲ್ಲೇ ಏನೋ ಇವತ್ತು ಈ ಎಲ್ಲ ಘಟನೆಗಳು ವಿಮರ್ಶೆಗೆ, ಚಿಂತನೆಗೆ ಹಚ್ಚುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಜೊತೆಗೆ ಜನ ಆದರೂ ಸಹಿತ ಇನ್ನು ಮುಂದಿನ ದಿನಗಳಲ್ಲಿ ಈ ಯಾರು ಬೇಕು ಹೋಗ್ರಿ, ಈಗ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಮೋದಿಯವರು ಎಲ್ಲ ಕಡೆ, ಅದನ್ನು ಈಡೇರಿಸಿದಾರ. ಮುಂದಿನ ದಿನದಲ್ಲಿ ಈ ದೇಶದ ಬಡತನ ಹೋಗಿ ನಡೆಸ್ತಾರ, ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ತರ್ತಾರ ಅನ್ನೋದ್ರ ಸಹಿತ ಜಾಗೃತಿಯಿಂದ ನೋಡಬೇಕಾಗಿದೆ. ಯಾಕಂದ್ರೆ ಎಲೆಕ್ಷನ್ ಬಂದಾಗ ಆ ಮ್ಯಾನಿಫೆಸ್ಟೋ ಪ್ರಕಾರ ಬೇಕಾದ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಅದು ಎಷ್ಟು ಮಟ್ಟಿಗೆ ಅವು ಕಾರ್ಯರೂಪಕ್ಕೆ ಬರ್ತಾವೆ, ಚಲಾವಣೆಗೆ ಬರ್ತಾವೆ ಅನ್ನೋ ಸಹಿತ ಅಷ್ಟೇ ಮುಖ್ಯದ ಇವತ್ತು. ಅದೇನೋ ಆಗಲಿ, ಇನ್ನೂ ಇಲ್ಲಿ ಪ್ರಜಾಪ್ರಭುತ್ವ ತಂತುಗಳಿದ್ದಾವೆ ಅಲ್ಲೆಲ್ಲ ಅನ್ನೋದಕ್ಕೆ ಇವತ್ತು ಕೇರಳದಲ್ಲಿ ಕಾಂಗ್ರೆಸ್ ಆರ್ ಕಮ್ಯುನಿಸ್ಟ್ರು, ಅದೇ ಕಾಲಕ್ಕೆ ಕರ್ನಾಟಕದ ವಿವಿಧ ಸರ್ಕಾರದ 2 ಸೀಟ್ ಆರಿಸಿ ಬಂದಿದ್ದಾಗಿರ್ಬೋದು. ಅದ್ರ ಜೊತೆಗೆ ತಮಿಳುನಾಡು ತನ್ನಿಂದ ಹಿಡಿತವನ್ನು ಬಿಟ್ಟು ಕೊಟ್ಟಿಲ್ಲ ಅನ್ನೋದು ಸಾಕ್ಷಿ. ಯಾಕಂದರೆ ಅದು ತಮಿಳುನಾಡು ಸಹಿತ ಭಾವನಾತ್ಮಕ ಎಷ್ಟೋ ವೈಚಾರಿಕತೆ ಇದ್ದರೂ ಸಹಿತ
ಭಾವನಾತ್ಮಕತೆ ಮತ್ತು ಸಿನಿಮಾ ನಟರಿಗೆ ಒಲಿಯುವುದನ್ನು ನಾವು ನೋಡ್ತಾ ಬಂದಿದ್ದೀವಿ. ಆ ದಿಶೆಯಲ್ಲಿ ಅದು ಎಲ್ಲಿ ಫೇಲ್ ಆಯಿತೋ ಯಶಸ್ಸಾಯಿತೋ ಗೊತ್ತಿಲ್ಲ. ಆದರೆ ಮೂಲ ಇಸಮ್ ಏನದಲ್ಲ ವೈಚಾರಿಕತೆ ಮತ್ತು ಈ ಶುದ್ಧಪರವಾದಂಥ ಚಿಂತನೆಗಳು ನಾನು ಇನ್ನೂ ಜೀವಂತಿದ್ದೆ ಅನ್ನೋದಕ್ಕೆ ಸಾಕ್ಷಿ ಈ ಚುನಾವಣೆಯೂ ಸಹಿತ. ಇನ್ನು ಮುಂಬರುವ ದಿನದಲ್ಲಿ ಏನೇನು ಆಗ್ಬೋದು ಏನೇನು ಆಗಲಿಕ್ಕಿಲ್ಲ ಅನ್ನುವಂಥದ್ದನ್ನು ಮತ್ತು ಕಾಲಕಾಲಕ್ಕೆ ಚರ್ಚೆ ಮಾಡ್ಕೊಂಡು ಹೋಗುವಂಥದ್ದು ಅದು ಬಹಳ ಮಹತ್ವದ. ಇವತ್ತು ನಾವು ಚಿಂತನೆ ಮಾಡುವಂಥದ್ದು ಏನಪ್ಪ ಅಂದ್ರೆ ಈ ದೇಶ ಉಳಿಬೇಕಾಗಿದ್ರೆ ಇಲ್ಲಿ ಬಡವ ಎದು ನಿಲ್ಲಬೇಕು, ರೈತನಿಗೆ ಅವನು ಬೆಳೆದ ಬೆಳೆಗೆ ಬೆಲೆ ಸಿಗಬೇಕು. ಬೆಲೆ ಸಿಗೋ ಜೊತೆಗೆ ಇನ್ನುಳಿದ ದುಡಿಯುವ ವರ್ಗ ದಲಿತ ಆಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲರಿಗೂ ಬದುಕುವಂಥ ಅವಕಾಶಗಳು ದುಡ್ಡು ತಿನ್ನುವಂಥ ವ್ಯವಸ್ಥೆ ಇಲ್ಲಿ ಬಂದರೆ ಭಾಳ ಉತ್ತಮ. ಈಗಿನ ಪರಿಸ್ಥಿತಿಯಲ್ಲಿ ಮಾತ್ರ 90% ಮಿನಿಮಮ್ ಅಂದಾಜು ಇನ್ನೂ ದುಡಿಯುವ ವರ್ಗದ ಕೈಯಲ್ಲಿ ಅಧಿಕಾರ ಇಲ್ಲ, ಜೊತೆಗೆ ಖರ್ಚು ಮಾಡೋದಕ್ಕೆ ದುಡ್ಡು ಇಲ್ಲ. ಏನೋ ಅವ್ರು ಗ್ಯಾರಂಟಿ ಕೊಟ್ಟಿರ್ತಾರೆ, ಒಂದಿಷ್ಟು ಏನೋ ಹಾಕಿರ್ತಾರೆ, ಅದು ತೊಗೊಂಡು ಬದುಕುವಂಥ ಅನಿವಾರ್ಯತೆ ಇವತ್ತು ಬಂದದ. ಈ ಎಲ್ಲ ನೆಲೆಗಟ್ಟಿನೆಲ್ಲ ಇವತ್ತಿನ ಎಲ್ಲ ಪಕ್ಷಗಳು ಚಿಂತನೆ ಮಾಡೋದು, ಜೊತೆಗೆ ಹೊಸದು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಅನ್ನೋ ಯೋಚನೆ ಮಾಡುವಂಥ ಸಂದರ್ಭ. ಏನೋ ಅಲ್ಲಿ ಕಾಂಗ್ರೆಸ್ ತನ್ನ ಜೀವಂತಿಕೆಯನ್ನು ಉಳಿಸ್ಕೊಂಡು ಹೊರಟದ. ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳೀತದೆ ಅನ್ನುವಂಥ ವಿಶ್ವಾಸ. ಜೊತೆಗೆ BJP ಆದರೂ ಸಹ ತನ್ನ ನಿಲುವಿನಲ್ಲಿ ಬದಲಾವಣೆ ತಂದು ರೈತರಿಗೆ ಬದುಕಿಕೊಳ್ಳುವಂಥ ಕೆಲಸ ಮಾಡಿ ಕೇವಲ ಒಂದು 4 ತಿಂಗಳಿಗೆ 2,000 ಕೊಟ್ಟರೆ ಅಲ್ಲ, ರೈತಗೆ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಅಲ್ಲ ಬೆಲೆ ಸಿಗುವಂಥ ಒಂದು ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ. ನಿಶ್ಚಿತವಾಗಿಯೂ MS ಸ್ವಾಮಿನಾಥನ್ ಆಯೋಗದ ಶಿಫಾರಸು ಅನುಷ್ಠಾನಗೊಳಿಸಿದ್ರಂತೂ ಈ ದೇಶಕ್ಕೆ ದೊಡ್ಡ ಉಪಕಾರ ಮಾಡಿದಂಗೆ ನಮ್ಮ ಮೋದಿಯವರು ಮಾಡ್ತಾರ ಅನ್ನೋ ಪ್ರಶ್ನೆ. ಏನೇ ಇರಲಿ, ಇದು ಇಲ್ಲಿವರೆಗಿನ ಡೆವಲಪ್ಮೆಂಟು. ನೋಡೋಣ ಮತ್ತು ಮುಂದೆ ಏನು ಚರ್ಚೆ ಆಗ್ತಾವೆ ಅಂತೇಳಿ. ಆದರೂ ಸಹಿತ ಮೋದಿಯವರು ನಾವು ಕೇಳ್ಕೊಳ್ಳೋದು ಇಷ್ಟ, MS ಸ್ವಾಮಿನಾಥನ್ ಆಯೋಗದ ಶಿಫಾರಸು C2+2 50 ಅನ್ನೋದು C2+2 ಆ ಸಿದ್ಧಾಂತವನ್ನು ಅಥವಾ ಸೂತ್ರವನ್ನು ಅಳವಡಿಸಿ ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು, ಎಲ್ಲರಿಗೂ ಮಾರ್ಗದರ್ಶಿಸುವಂಥದ್ದು ಮಾಡಿದರೆ ಇತಿಹಾಸ ಪುರುಷರಾಗ್ತಾರೆ ಅನ್ನೋದು ಎಲ್ಲ ಮಾತಿಲ್ಲ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥತೆ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.